ಇನ್ನು ರೈತರ ಹೋರಾಟಕ್ಕೆ ಮಣಿದ್ರ ಶಿವಾನಂದ ಪಾಟೀಲ್ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಹುಬ್ಬಳ್ಳಿಯಿಂದ ಬೆಳಗಾವಿಗೆ ದೌಡಾಯಿಸಿದ್ದಾರೆ ಸಕ್ಕರೆ ಸಚಿವರು. ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಜೊತೆ ದಿಢೀರಂತ ಮೀಟಿಂಗ್ ಮಾಡಿದ್ದಾರೆ. ರೈತರ ಹೋರಾಟಕ್ಕೆ ಮಣಿದಂತೆ ಕಾಣಿಸ್ತಾ ಇದೆ ಸಕ್ಕರೆ ಸಚಿವರು. ಒಂದು ಕಡೆ ಇವತ್ತು ನಡೆದಂತ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಸಕ್ಕರೆ ಸಚಿವರು ಭಾಗಿಯಾಗಿಲ್ಲ. ಬಟ್ ರೈತರು ಮಾಡ್ತಾ ಇರುವಂತಹ ಹೋರಾಟದ ವಿಚಾರವನ್ನ ಉಲ್ಲೇಖ ಮಾಡಿ ಚರ್ಚೆ ಮಾಡಿದ್ದಾರೆ. ಎಚ್.ಕೆ. ಪಾಟೀಲ್ ಅವರು ಬಂದಿದ್ರು, ಅವರು ಆ ವಿಚಾರವನ್ನ ಹೇಳಿದ್ದಾರೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ. ಮತ್ತೊಂದು ಕಡೆ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಜೊತೆ ದಿಢೀರಂತ ಸಭೆ ಮಾಡಿದ್ದಾರೆ. ಸಿಎಂ ನಿರ್ದೇಶನದ ಮೇರೆಗೆ ಬೆಳಗಾವಿಗೆ ಪಾಟೀಲ್ ದೌಡಾಯಿಸಿದ್ದಾರೆ. ಗೌಪ್ಯ ಸ್ಥಳದಲ್ಲಿ ಡಿಸಿ ಹಾಗೂ ಸಕ್ಕರೆ ಆಯುಕ್ತರ ಜೊತೆಗೆ ಮೀಟಿಂಗ್ ಮಾಡ್ತಾ ಇದ್ದಾರಂತೆ. ಪ್ರತಿಭಟನೆ ಮುತ್ತಿಗೆ ಭೀತಿ ಇರುವಂತಹ ಹಿನ್ನೆಲೆಯಲ್ಲಿ ಬಹಿರಂಗವಾದ ಪ್ರವಾಸದ ವಿವರವನ್ನ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಸಭೆ ನಡೆಸಿ ಸಿಎಂಗೆ ಮಾಹಿತಿಯನ್ನ ಕೊಡ್ತಾರೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್. ಕೇಂದ್ರ ಸರ್ಕಾರ ಏನು ನಿಗದಿ ಮಾಡ್ತದೆ ಅದನ್ನು ಕೊಡಿಸ್ತಕ್ಕಂಥ ನೋಡಿ, ಒಂದ್ ಕಡೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಸಕ್ಕರೆ ಸಚಿವರು ಇಲ್ಲ ಅನ್ನುವಂಥದ್ದು ಒಂದು ವಿಚಾರ. ಅದರ ಜೊತೆಗೆ ನಿನ್ನೆ ಒಂದಷ್ಟು ಬೆಳವಣಿಗೆ ಆಗಿತ್ತು. ಹೇಳಿ ಕೇಳಿ ಒಂದು ವಾರ ಆಯಿತು. ನಿನ್ನೆ 7 ದಿನಕ್ಕೆ ಎಚ್.ಕೆ. ಪಾಟೀಲ್ ಅವರು ಬರ್ತಾರೆ. ಯಾವ ಕಾರಣಕ್ಕೆ ಬರ್ತಾರೆ? ಆಶ್ವಾಸನೆ ಕೊಡೋದಕ್ಕಲ್ಲ ಅವ್ರು ಬಂದಿದ್ದು. ಈ ಹೋರಾಟವನ್ನ ಕೈ ಬಿಡಿ, ನಾನು ಮಾತಾಡ್ತೀನಿ, ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ, ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆ ಮಾಡೋಣ ಅಂತೆಲ್ಲ ಹೇಳಿದ್ರು. ಬಟ್ ಯಾವುದೇ ಕಾರಣಕ್ಕೂ ಕೂಡ ಹೋರಾಟವನ್ನ ಕೈ ಬಿಡೋದಕ್ಕೆ ಸಾಧ್ಯ ಇಲ್ಲ. ನಾವು ಕೇಳಿರುವಂತ ಡಿಮ್ಯಾಂಡ್ ಅನ್ನ ಫುಲ್ಫಿಲ್ ಮಾಡಿ ಅಂತ ಹೇಳಿದ್ದಾರೆ. ರಾಜೇಶ್ ಹೂಗಾರ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಾಜೇಶ್ ಹೂಗಾರ್, ಈಗ ಒಂದ್ ಕಡೆ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ, ಬೆಳಗಾವಿಗೆ ಶಿವಾನಂದ ಪಾಟೀಲ್ ಅವರು ದೌಡಾಯಿಸಿದ್ದಾರೆ, ಮತ್ತೊಂದ್ ಕಡೆ ಮೀಟಿಂಗ್ ಏನೋ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ವಿ. ಎಲ್ಲಿದ್ದಾರೆ, ಏನ್ ಮೀಟಿಂಗ್ ಆಗ್ತಾ ಇದೆ, ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ರಾಜೇಶ್? ಎಸ್ ಪ್ರಭು, ಇವತ್ತು 8ನೇ ದಿನಕ್ಕೆ ಏನು ಕಬ್ಬು ಬೆಳೆಗಾರರ ಹೋರಾಟದ ಏನು 8ನೇ ದಿನಕ್ಕೆ ಕಾಲಿಟ್ಟಿದೆ ಅಂತ ಹೇಳ್ಬೋದು. ಸಾಕಷ್ಟು ಏನು ಸರ್ಕಾರ ಅವ್ರನ್ನ ಮನವೊಲಿಕೆ ಮಾಡುವಂತ ಕೆಲಸ ಮಾಡೋದು ಕೂಡ ವಿಫಲ ಆಗಿತ್ತು. ಮೊದಲಿಗೆ ಡಿಸಿ ಅವರನ್ನ ಕಳಿಸಿ ಏನು 3200 ಏನು ಬಿಲ್ಲನ್ನ ಕೊಡ್ಲಿಕ್ಕೆ ಈಗಾಗಲೇ ಕಾರ್ಖಾನೆಯವರು ನೀಡಿದ ಮಾತನಾಡುವ ಸಂದರ್ಭದಲ್ಲಿ ಇಲ್ಲ 3500ನೇ ನೀಡಬೇಕನ್ನೋ ನಿಟ್ಟಿನಲ್ಲಿ ಪಟ್ಟಣ ಹಿಡಿದಿದ್ರು. ನಂತರ ನಿನ್ನೆ ಕೂಡ ಏನೊಂದು ಎಚ್.ಕೆ. ಪಾಟೀಲ್ ಕೂಡ ಬಂದು ಸಭೆ ಮಾಡಿದ್ರು. ಆದ್ರೆ ಸಭೆ ವಿಫಲ ಆಗಿದೆ ಅಂತ ಹೇಳ್ಬೋದು. ಮತ್ತಷ್ಟು ಎಚ್ಚೆತ್ತುಕೊಂಡಂತ ಸರ್ಕಾರ ಈ ತಕ್ಷಣ ಶಿವಾನಂದ ಪಾಟೀಲ್ ಅವ್ರನ್ನ ಬೆಳಗಾವಿ ಕಳಿಸಿದೆ ಅಂತ ಹೇಳ್ಬೋದು. ಅದು ಯಾಕಂತಂದ್ರೆ ಬೆಳಗಾವಿ ಬರುವ ವಿಷಯ ಕೂಡ ಯಾವುದೇ ರೀತಿ ಯಾರಿಗೂ ಕೂಡ ಗೊತ್ತಾಗಿದೆ. ಯಾಕಂತಂದ್ರೆ ಗೊತ್ತಾದ್ರೆ ರೈತರು ಕೂಡ ಅವ್ರನ್ನ ಅಡ್ಡಗಟ್ಟಿ ಪ್ರತಿಭಟನೆ ಮಾಡುವ ಹಿನ್ನೆಲೆಯಲ್ಲಿ ಅವರ ಏನು ಪ್ರವಾಸದ ಏನು ಇದಿರುತ್ತೆ, ಟೈಮ್ ಡ್ಯೂರೇಷನ್ ಇರುತ್ತೆ, ಅದನ್ನು ಕೂಡ ಗೊತ್ತಾಗದಂತೆ ಪ್ರೈವೇಟ್ ಒಂದು ಖಾಸಗಿ ಹೋಟೆಲಲ್ಲಿ ಕೂಡ ಸದ್ಯ ಈಗ ಡಿಸಿ ಹಾಗೂ ಎಸ್.ಪಿ. ನೇತೃತ್ವದಲ್ಲಿ ಒಂದು ಸಭೆ ಮಾಡ್ತಾ ಇದ್ದಾರೆ. ಏನು ಕಾರ್ಖಾನೆ ಮಾಲೀಕರ ಜೊತೆನೂ ಕೂಡ ಒಂದ್ ರೀತಿಯಲ್ಲಿ ಫೋನಲ್ಲೇ ಮಾತಾಡಿ ಯಾವ ದರವನ್ನ ನಿಗದಿ ಮಾಡಬೇಕು, ರೈತರ ಹೋರಾಟವನ್ನ ಇಲ್ಲಿಗೆ ಸ್ಟಾಪ್ ನೀಡಲಿಕ್ಕೆ ಈಗಾಗಲೇ ಏನ್ ತೀರ್ಮಾನ ಕೈಗೊಳ್ಬೇಕು ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆನೂ ಕೂಡ ಮಾಡ್ತಾ ಇದ್ದಾರೆ. ಸಾಯಂಕಾಲ ಒಳಗಡೆ ಒಂದು ಇತ್ಯರ್ಥಕ್ಕೆ ಬರುವ ರೀತಿ ಲಕ್ಷಣ ಕಾಗ್ತದೆ ಅಂತ ಹೇಳ್ಬೋದು ಪ್ರಭುದೇವ್. ಓಕೆ, ಥ್ಯಾಂಕ್ ಯು ರಾಜೇಶ್. ನೋಡಿ, ಈಗ ಬೆಳಗಾವಿಗೆ ಸಕ್ಕರೆ ಸಚಿವರು ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆಯಲ್ಲ. ಈಗ ಅವರು ಹೋಗ್ತಾ ಇರುವಂತಹ ಪ್ರವಾಸದ ವಿವರ ಎಲ್ಲೂ ಕೂಡ ಬಹಿರಂಗಪಡಿಸಿಲ್ಲ. ಯಾಕೆ ಅಂತ ಅಂದ್ರೆ ಈಗ ಆಲ್ರೆಡಿ 8ನೇ ದಿನಕ್ಕೆ ಕಾಲಿಟ್ಟಿದೆ, ರೈತರ ಆಕ್ರೋಶದ ಕಟ್ಟೆ ಒಡೆದಿದೆ. ಅವ್ರೇನಾದರೂ ಈಗ ಬರ್ತಾ ಇದ್ದಾರೆ ಅನ್ನುವಂಥ ವಿಚಾರ ರೈತರಿಗೆ ಗೊತ್ತಾಯಿತು ಅಂತ ಅಂದ್ರೆ ಇಮಿಡಿಯೇಟ್ ಆಗಿ ಅವರನ್ನು ಮುತ್ತಿಗೆ ಹಾಕ್ತಾರೆ, ಅವ್ರ ವಿರುದ್ಧ ಆಕ್ರೋಶ ಹೊರ ಹಾಕ್ತಾರೆ. ಈ ಥರದ್ದೆಲ್ಲ ಒಂದಷ್ಟು ಪ್ರಸಂಗಗಳು ನಡೆಯುತ್ತೆ. ಸದ್ಯ ಈಗ ಸಕ್ಕರೆ ಸಚಿವರು ಕ್ಯಾಬಿನೆಟ್ ಮೀಟಿಂಗ್ ಹೋಗಿಲ್ಲ. ಅದರ ಜೊತೆಗೆ ಈಗ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ದಿಢೀರಂತ ಬೆಳಗಾವಿ ಕಡೆಗೆ ದೌಡಾಯಿಸಿದ್ದಾರೆ. ಮತ್ತೊಂದು ಕಡೆ ಈಗ ಸರ್ಕಾರ ಯಾವ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ಳುತ್ತೆ, ಈಗ ಮೀಟಿಂಗ್ ಮಾಡ್ತೀವಿ, ಮಾತುಕತೆ ಆಗ್ತೀವಿ, ಸಕ್ಕರೆ ಕಾರ್ಖಾನೆಯ ಮಾಲೀಕರನ್ನು ಕರೆಸ್ತೀವಿ, ನಿಮ್ಮನ್ನು ಕೂರಿಸಿ ಸಂಧಾನ ಮಾಡ್ತೀವಿ, ಈ ಥರದ್ದೆಲ್ಲ ವಿಚಾರಕ್ಕೆ ಯಾವುದೇ ಕಾರಣಕ್ಕೂ ಕೂಡ ರೈತರು ಮಣಿಯುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದು ವೇಳೆ ಆ ಥರ ಏನಾದರೂ ಮಾತುಕತೆಗೆ ಅಥವಾ ಸಂಧಾನ ಸಭೆಗೆ ಒಪ್ಪಿಗೆ ಇದ್ದಿದ್ರೆ ಬಹುಶಃ ನಿನ್ನೆ ಎಚ್.ಕೆ. ಪಾಟೀಲ್ ಅವರು ಬಂದಂತ ಸಂದರ್ಭದಲ್ಲೇನೆ ರೈತರು ಓಕೆ ಅಂತೇಳಿ ಪ್ರತಿಭಟನೆ ಕೈ ಬಿಡ್ತಾ ಇದ್ರು. ಬಟ್ ಆದ್ರೆ ಕ್ಷಣ ಕ್ಷಣಕ್ಕೂ ಕೂಡ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ರೈತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಲ್ಲಿ
ಲಕ್ಷಾಂತರ ಸಂಖ್ಯೆಯಲ್ಲಿ ರೈತರು ನಿಂತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ತಮ್ಮ ಬೇಡಿಕೆ ಏನಿದೆ ಅದನ್ನ ಈಡೇರಿಸುವವರೆಗೂ ಪ್ರತಿಭಟನೆಯನ್ನ ಹಿಂಪಡೆಯುವಂತಹ ಪ್ರಶ್ನೆಯೇ ಇಲ್ಲ ಅನ್ನುವಂತ ಖಡಕ್ ಸಂದೇಶವನ್ನ ಸರ್ಕಾರಕ್ಕೆ ಮುಟ್ಟಿಸಿದ್ದಾರೆ. ಆಮೇಲೆ ಅಲ್ಲಿ ಬಂದಿರುವಂತ ಲಕ್ಷಾಂತರ ರೈತರಿಗೆ ಬೇಕಾದಂತಹ ಆಹಾರ ಪದಾರ್ಥಗಳು ನೋಡಿ, ಗಮನಿಸ್ತಾ ಇದೀವಿ ನಾವು, ಡ್ರೋನ್ ವಿಜುವಲ್ಸ್ ಅನ್ನು ನೋಡ್ತಾ ಇದ್ದೀವಿ. ಎಷ್ಟು ಜನ ಸೇರಿದ್ದಾರೆ ಅಂತೇಳಿ, ಬಿಸಿಲು, ಮಳೆ, ಗಾಳಿ, ಚಳಿ ಯಾವುದೂ ಕೂಡ ಲೆಕ್ಕಿಸದೆ ಅಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ.